ಕತೆ ಹೇಳೋರು ನಮ್ಮ ಸೆಟ್ಗೆ ಬಂದಿದ್ರು. ಒಂದು ಚೌಟ್ರಿಯಲ್ಲಿ ಶೂಟಿಂಗ್ ನಡೀತಾ ಇತ್ತು, ಯುವರಾಜ ಸಾಂಗ್ ನಡೀತಾ ಇತ್ತು. ಅಲ್ಲಿಗೆ ಅಪ್ಪು ಸರ್ ಬೆಳಗ್ಗೆನೇ ಬಂದ್ಬಿಟ್ಟು ಒಂದು ಗ್ಯಾಪಲ್ಲಿ ಪುರಿ ಜಗನ್ನಾಥ್ ಅವ್ರಿಗೆ ಕತೆ ನರೇಟ್ ಮಾಡಿದ್ರು. ಅಪ್ಪವ್ರಿಗೆ ತುಂಬ ಇಂಪ್ರೆಸ್ ಆಗಿ ಮನೆಗೆ ಹೋಗಿ ಅಮ್ಮ ಅವ್ರಿಗೆ, ಅಪ್ಪಾಜಿಗೆ ಎಲ್ರಿಗೂ ಹೇಳಿದ್ರು, ಅಣ್ಣ ಅವ್ರಿಗೆಲ್ಲ. ನಮಗೆ ರಾಜ್ಕುಮಾರ್ ಅಂದ್ರು ಪ್ರಾಣ, ಅಂಥವ್ರ ಮಗ ಆ್ಯಕ್ಟ್ ಮಾಡ್ತಾ ಇದ್ದಾರೆ, ಆ ಸಿನಿಮಾ ಖಂಡಿತವಾಗ್ಲೂ ದೊಡ್ಡ ಮಟ್ಟದಲ್ಲಿ ಹಿಟ್ ಆಗಬೇಕು ಅನ್ನೋದು ನಮ್ಗೆ ತುಂಬ ಆಸೆ. ಅದು ಶಿವಣ್ಣ ಅವರೇ ಡಿಸೈಡ್ ಮಾಡೋದು. ಈ ಕತೆಗೆ ಅಪ್ಪು ತುಂಬ ಸಿಂಪಲ್ ಆಗಿ ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ತುಂಬ ರೀಚ್ ಆಗುತ್ತೆ ಕಣ, ಹೇಳೋದಕ್ಕೆ ಈಸಿ ಆಗಿರುತ್ತೆ ಅಂತೇಳಿ ಆ ಟೈಟಲ್ನ ಶಿವರಾಜ್ ಕುಮಾರ್ ಅವರು ಸಜೆಸ್ಟ್ ಮಾಡಿ ಎಲ್ಲ ಪೂರ್ವಜನ್ಮದ ಪುಣ್ಯ ಸರ್. ಒಬ್ಬ ಕಲಾವಿದರಾಗಿ ಜನಗಳ ಪ್ರೀತಿ ಸಂಪಾದನೆ ಮಾಡೋದು, ಆಮೇಲೆ ಅಣ್ಣ ಅವ್ರ ಮಗ ಅಂತಂದ್ರೆ ಅದು ವ್ಯಾಲ್ಯೂನೇ ಬೇರೆ. ರಾಜ್ಕುಮಾರ್ ಅನ್ನೋದು ಒಂದು ಬ್ರ್ಯಾಂಡ್ ಇದೆಯಲ್ಲ, ಬ್ರ್ಯಾಂಡೇ ಬೇರೆ. ಅವ್ರು ಯಾವತ್ತು ನಾನು ರಾಜ್ಕುಮಾರ್ ಮಗ, ನನ್ನ ಸ್ಟಾರ್ ಅಂತ ಯಾವತ್ತೂ ಅನ್ಕೊಂಡಿರ್ಲಿಲ್ಲ. ಈಗ ನಮ್ಮ ಊರುಗಳ ಕಡೆ ನಮ್ಮ ಸ್ನೇಹಿತರುಗಳು ಹೆಂಗಿರ್ತಾರೆ ಒಂದು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿ ಆ ಥರ. ಆಮೇಲೆ ತುಂಬ ನಾವು ದೊಡ್ಡ ನಟರು ಮಗ, ನಾವು ದೊಡ್ಡವರು ಅನ್ನೋದೊಂದು ತಲೆಗೆ ಏರಿರಲಿಲ್ಲ. ಯಾವತ್ತೂ ನೀವು ಒಬ್ಬ ಡೈರೆಕ್ಟರ್ಗೆ, ಒಬ್ಬ ಪ್ರೊಡ್ಯೂಸರ್ಗೆ ಒಂದು ರೆಸ್ಪೆಕ್ಟ್ ಕೊಟ್ಟು ಆ ಸಿನ್ಸಿಯರ್ ಆಗಿ ಕೆಲಸ ಮಾಡ್ತೀರ, ಆವಾಗ ನಿಮ್ಮ ಸಕ್ಸಸ್ ಕೈ ಹಿಡಿತೈತೆ. ಅದಕ್ಕೆ ರಾಜ್ಕುಮಾರ್, ರಜನಿಕಾಂತ್ ಅವರು ಎಕ್ಸಾಂಪಲು. ಟಿಲ್ ಟುಡೇ ಅವರು ತಮಗಿಂತ ವಯಸ್ಸಾಗಿ ಕಿರಿಯರ್ ಆಗಿರಲಿ, ಇನ್ನೊಬ್ರನ್ನಾಗಲಿ ಯಾವತ್ತೂ ರೆಸ್ಪೆಕ್ಟ್ ಇಲ್ಲದೆ ಮಾಡ್ತಾರೆ. ರೆಸ್ಪೆಕ್ಟ್ ಕೊಟ್ಟು ಅವ್ರು ಡೈರೆಕ್ಟರ್ ಬಂದರು, ರಜನಿಕಾಂತ್ ಎದ್ದು ನಿಂತ್ಕೊಂಡ್ಬಿಡ್ತಾರೆ. ಈಗಿನ ಡೈರೆಕ್ಟರ್ ಜೈಲರ್ ಡೈರೆಕ್ಟರ್ ಬಂದರು. ಬಟ್ ಬಿಗಿನಿಂಗ್ ಬಂದಾಗಲೇ ಅವರು ಅದನ್ನು ರೂಢಿಸ್ಕೊಂಬಿಟ್ರು. ಶೂಟಿಂಗ್ ಇರ್ಬೇಕಾದ್ರೆ ನಾನು ಸ್ಟ್ರಿಕ್ಟಾಗಿ ಫಾಲೋ ಮಾಡಬೇಕು, ಇಷ್ಟೇ ತಿನ್ನಬೇಕು, ಇಷ್ಟೇ ಮಾಡಬೇಕು, ಎಕ್ಸಸೈಸ್ ಕಂಪಲ್ಸರಿ ಮಾಡ್ತಿದ್ರು. ಅವ್ರು ಯಾವತ್ತು ನಾನ್ ವೆಜ್ ಬೇಕು ಅಂತ ರೆಗ್ಯುಲರ್ ಆಗಿ ಏನು ಮಾಡ್ತಿಲ್ಲ, ತಿಂತಾನೇ ಇರಲಿಲ್ಲ. ನಮಗೆ ಗೊತ್ತಿರುವಂಗೆ ಈ ಗೋಧಿ ಏನ ಇದೇನ ಅಂಥದ್ದು ಮನೆಯಿಂದ ಬರ್ತಾಯಿತ್ತು ಊಟ, ಅಷ್ಟೇ ಮಾಡ್ತಿದ್ರು ಅವರು. ಅದು ಜನ ಮಾರ್ನಿಂಗ್ ಶೋ ಇಂಟ್ರೊಡಕ್ಷನ್ ಸೀನ್ ನೋಡಿದಾಗಲೇ ಆ ಕ್ಯಾರೆಕ್ಟರ್ ನೋಡ್ಬಿಟ್ಟು ದಂಗ ಬಿಡ್ರು, ಏನಯ್ಯ ಮನುಷ್ಯ ವ್ಯಕ್ತಿ ಈ ಥರ ಎಲ್ಲ ಫೈಟ್ ಮಾಡ್ತಾರೆ ಅಂತ. ಕೆಲವರು ನಮ್ಗೆ ಆಗದೆ ಇರೋರು ನೆಗೆಟಿವ್ ಅನ್ಕೊಂಡಿರ್ತಾರೆ, ನಮ್ಗಾಗೋರು ಅದ್ಭುತವಾಗಿ ಅಂತ ಅನ್ಕೊಂಡಿರ್ತೀವಿ. ಕೆಲವರೆಲ್ಲ ಕನ್ಫ್ಯೂಷನ್ಲಿ ಇರ್ತಾರೆ. ಬಟ್ ಎಲ್ಲದಕ್ಕೂ ಉತ್ತರ ಅಪ್ಪು ಸಿನಿಮಾ. ಆ ಓಪನಿಂಗ್ ಫೈಟ್ ನೋಡಿದ ತಕ್ಷಣನೇ ಅದು ಎಲ್ರಿಗೂ ಉತ್ತರ ಸಿಕ್ಬಿಡ್ತು. ಓ, ದೊಡ್ಡ ಸ್ಟಾರ್ ಒಬ್ಬ ಉಟ್ಕೊಂಡ್ಬಿಟ್ರು, ಇಂಡಸ್ಟ್ರಿಲಿ ರೂಲ್ ಮಾಡ್ತಾರೆ ಇಂಡಸ್ಟ್ರಿನ ಅಂತ ಪ್ಲಾನ್ ಮಾಡೋದು. ಆ ಡಿಚ್ಚಿ ಫೈಟ್ ಇದೆಯಲ್ಲ, ಅವ್ರು ಪುನೀತ್ ಅವ್ರು ನೋಡ್ಬಿಟ್ಟೆ ಅದನ್ನ ಪ್ಲಾನ್ ಮಾಡಿದ್ದು. ಆಮೇಲೆ ಅವ್ರಿಗೆ ಯಾವತ್ತೂ ತಲೆಗೆ ಹೋಗಿಲ್ಲ, ನಾನು ಡಾಕ್ಟರ್ ರಾಜ್ಕುಮಾರ್ ಮಗ, ನಮಗೆ ರಾಜ್ಕುಮಾರ್ ಅವರು ಅಂದ್ರೆ ದೇವ್ರಿದ್ದಂಗೆ. ಅವ್ರಿಗೆ ಅದೆಲ್ಲ ಇಲ್ಲ. ಒಬ್ಬ ತಂದೆ, ಒಬ್ಬ ಫಾದರ್, ಒಬ್ಬ ಅಣ್ಣ ಶಿವಣ್ಣ, ಆ ಥರ. ಅಂದ್ರೆ ಅವ್ರಿಗೆ ಯಾವತ್ತೂ ನಾನು ಇಂಥವ್ರ ತಮ್ಮ ಈ ತಲೆಗೆ ಹೋಗಿಲ್ಲ. ನಾರ್ಮಲ್ ಆಗಿ ನಾವು ಹೇಗಿರ್ತೀವಿ ಆಗಿರ್ತೀವಿ. ಮಹೇಶ್ ಸರ್ ನಮಸ್ತೆ. ನಮಸ್ತೆ ಸರ್, ಹೇಗಿದ್ದೀರಿ? ಚೆನ್ನಾಗಿದ್ದೀನಿ, ನೀವು? ಚೆನ್ನಾಗಿದ್ದೀನಿ ಸರ್. ಖುಷಿ ಆಗ್ತಿದೆ ಸರ್. ಬಹಳ ವರ್ಷಗಳ ನಂತರ ನಾನು ನಿಮ್ಮನ್ನು ನೋಡ್ತಿರೋದು ನೇರವಾಗಿ. ಸುಮಾರು ಕೆಲವೊಂದು ಇವೆಂಟ್ಗಳೆಲ್ಲ ನೋಡಿದ್ದೆ. ಸೊ ಮತ್ತೆ ನೇರವಾಗಿ ನೋಡ್ತಿರೋದು, ಒಂದು ಸಂದರ್ಶನ ಮಾಡ್ತಿರೋದು ಖುಷಿ ಆಗ್ತಿದೆ ಸರ್. ಓಕೆ ಸರ್, ಅಪ್ಪು ಸಿನಿಮಾ ಮತ್ತೆ ರೀ ರಿಲೀಸ್ ಆಗ್ತಿದೆ ಸರ್. 2002ರಲ್ಲಿ ಬಿಡುಗಡೆ ಆಗಿದ್ದು ಅಂತ ಅನ್ಕೊಳ್ತೀನಿ ಸರ್. ಆ ಅಪ್ಪು ಅಂದ ತಕ್ಷಣ ನಿಮಗೆ ಏನೆಲ್ಲ ನೆನಪಾಗುತ್ತೆ ಸರ್ ಅಪ್ಪು ಸಿನಿಮಾದ ಬಗ್ಗೆ? ಅಪ್ಪು ಸಿನಿಮಾ ಅಂದರೆ ಅಪ್ಪು ನಮಗೆ ರಾಜ್ಕುಮಾರ್ ಅವ್ರ ಮಗ ಅಂತ ಒಂದು ಇದು. ಆಮೇಲೆ ನಾನು ಆ ಸಿನಿಮಾ ಕೆಲಸ ಮಾಡಿರೋದು, ಸಹ ನಿರ್ದೇಶಕನಾಗಿ ಕೆಲಸ ಮಾಡಿದ್ದೀನಿ. ಅದು ವಜೇಶ್ವರಿ ಕಂಬೈನ್ಸ್ಗೆ ನಾನು ಪ್ರಥಮ ಬಾರಿಗೆ ಅಲ್ಲಿ ಪ್ರವೇಶ ಮಾಡಿದಂಥ, ಅದು ಶಿವಣ್ಣ ಅವ್ರ ಮೂಲಕ. ಆಮೇಲೆ ಪುರಿ ಜಗನ್ನಾಥ್ ಅವರು ಆಲ್ರೆಡಿ ಒಂದು ಸಿನಿಮಾ ಮಾಡಿದ್ದೆ ಅವ್ರ ಜೊತೆ, ಯುವರಾಜ ಅಂತ. ಇದು ಅವ್ರ ಜೊತೆ 2ನೇ ಸಿನಿಮಾ. ತುಂಬ ಖುಷಿ ಆಗುತ್ತೆ. ಅಂದರೆ ರಾಜ್ಕುಮಾರ್ ಅವರ ಕೊನೆ ಮಗ ಇಂಡಸ್ಟ್ರಿಗೆ ಲಾಂಚ್ ಆಗ್ತಾ ಇದ್ದಾರೆ. ನಾವು ರಾಜ್ಕುಮಾರ್ ಅವರ ಪರಮ ಅಭಿಮಾನಿ, ಚಿಕ್ಕ ವಯಸ್ಸಿಂದನೂ ಅಷ್ಟೇ. ನಮಗೆ ರಾಜ್ಕುಮಾರ್ ಅಂದ್ರು ಪ್ರಾಣ, ಅಂಥವ್ರ ಮಗ ಆ್ಯಕ್ಟ್ ಮಾಡ್ತಾ ಇದ್ದಾರೆ, ಆ ಸಿನಿಮಾ ಖಂಡಿತವಾಗ್ಲೂ ದೊಡ್ಡ ಮಟ್ಟದಲ್ಲಿ ಹಿಟ್ ಆಗಬೇಕು ಅನ್ನೋದು ನಮ್ಗೆ ತುಂಬ ಆಸೆ. ಅದಕ್ಕೆ ನಾವು ತುಂಬ ಎಫರ್ಟು ಕೂಡ ಹಾಕಿದ್ದೀವಿ. ಅದಕ್ಕೆ ನಮಗೆ ಸಪೋರ್ಟು ಕೂಡ ಮಾಡಿದ್ರು ಅವ್ರ ಕಂಪ್ನಿಯಲ್ಲಿ. ಸೊ ಅವಾಗ ಹೇಗಿತ್ತು ಸರ್ ಅವಾಗ ಒಂದು ಸಿಚುವೇಶನ್? ಅಪ್ಪು ಅವರು ಹೀರೋ ಆಗಿ ಎಂಟ್ರಿ ಕೊಡ್ತಾರೆ ಅಂದಾಗ, ಸೊ ಸಹಜವಾಗಿ ಇಂಡಸ್ಟ್ರಿಯಲ್ಲಿ ಅದೊಂದು ಸೌಂಡ್ ದೊಡ್ಡ ಮಟ್ಟಕ್ಕೆ ಆಗಿರುತ್ತೆ ಸರ್. ಸೊ ಹೇಗಿತ್ತು ಅಂತ ಆ ಸಂದರ್ಭದಲ್ಲಿ? ಅಪ್ಪು ಅವ್ರು ಬರ್ತಾರೆ ಇಂಡಸ್ಟ್ರಿಗೆ ಅಂತ ತುಂಬಾ ಟಾಕ್ ಇತ್ತು. ಬಟ್ ತುಂಬಾ ಕತೆಗಳೆಲ್ಲ ಕೇಳ್ತಾ ಇದ್ರು. ಆಮೇಲೆ ಒಂದಷ್ಟು ಪ್ರೊಸೆಸ್ಗಳು ನಡೀತಾ ಇತ್ತು. ಬಟ್ ಯಾವುದು ಅವ್ರಿಗೆ ರೈಟ್ ಆಗಿ ಒಂದು ಕರೆಕ್ಟ್ ಆದ ಒಂದು ಸ್ಕ್ರಿಪ್ಟು ಅಷ್ಟು ಸಿಗಿರಲಿಲ್ಲ. ಅಂದರೆ ನಮ್ಮ ಯುವರಾಜ ಮಾಡ್ಬೇಕಾದ್ರೆ ಅದೇ ಪುರಿ ಜಗನ್ನಾಥ್ನ ಸುಮಾರು ಕಡೆ ಹೇಳಿದ್ದೀನಿ, 3 ಕತೆ ಹೇಳಿದ್ರು ಅವ್ರಿಗೆ. ಅದರಲ್ಲಿ ಈ ಒಂದು ಕತೆ ತುಂಬ ಇಷ್ಟ ಆಯ್ತು ಅವ್ರಿಗೆ, ಅಪ್ಪು ಲೈನು. ಅವ್ರು ಶಿವಣ್ಣ ಹೇಳಿದ್ರು, ಅವೆರಡು ಸಿನಿಮಾ ನಾನು ಮಾಡಿದ್ರು ನನ್ನ ಏಜಿಗೆ ಕರೆಕ್ಟ್ ಆಗಿರುತ್ತೆ, ನಾನು ತಮ್ಮನ್ನು ಲಾಂಚ್ ಮಾಡ್ತಾ ಇದ್ದೀವಿ ಇದರಲ್ಲಿ, ಈ ಕತೆ ಅವನಿಗೆ ಚೆನ್ನಾಗಿರುತ್ತೆ ಅಂತ ಪುರಿ ಜಗನ್ನಾಥ್ ಅವ್ರಿಗೆ ಹೇಳಿದ್ರು. ಇಮಿಡಿಯೇಟು ನೀವು ಮಾಡೋಕ್ಕೆ ರೆಡಿ ಇದ್ದೀರಾ ಅಂದ ತಕ್ಷಣ ಪುರಿ ಜಗನ್ನಾಥ್, ಸರ್ ನಾನು ರೆಡಿ ಸರ್ ಅಂತ. ನನಗೆ ಸರಿ ಅಪ್ಪುಗೊಂದ್ಸಲ ಕತೆ ಹೇಳ್ಬಿಡಿ, ಮನೆಯವ್ರಿಗೊಂದ್ಸಲ ಹೇಳಿ ಅಂದ ತಕ್ಷಣ ಕತೆ ಹೇಳೋರು. ನಮ್ಮ ಸೆಟ್ಗೆ ಬಂದಿದ್ರು. ಒಂದು ಚೌಟ್ರಿಯಲ್ಲಿ ಶೂಟಿಂಗ್ ನಡೀತಾ ಇತ್ತು, ಯುವರಾಜ ಸಾಂಗ್ ನಡೀತಾ ಇತ್ತು. ಅಲ್ಲಿಗೆ ಅಪ್ಪು ಸರ್ ಬೆಳಗ್ಗೆನೇ ಬಂದ್ಬಿಟ್ಟು ಒಂದು ಗ್ಯಾಪಲ್ಲಿ ಪುರಿ ಜಗನ್ನಾಥ್ ಅವ್ರಿಗೆ ಕತೆ ನರೇಟ್ ಮಾಡಿದ್ರು. ಅಪ್ಪವ್ರಿಗೆ ತುಂಬ ಇಂಪ್ರೆಸ್ ಆಗಿ ಮನೆಗೆ ಹೋಗಿ ಅಮ್ಮ ಅವ್ರಿಗೆ, ಅಪ್ಪಾಜಿಗೆ ಎಲ್ರಿಗೂ ಹೇಳಿದ್ರು, ಅಣ್ಣ ಅವ್ರಿಗೆಲ್ಲ. ಹಿಂಗಾಗಿ ಅಪ್ಪು ಸಿನಿಮಾ ಅವರು ಕೇಳಿದ ತಕ್ಷಣ ತುಂಬ ಇಷ್ಟಪಟ್ಟು ಲಾಂಚಿಂಗ್ ಕರೆಕ್ಟ್ ಆಗಿದೆ ಅಂಡ್ ಒಳ್ಳೆ ಸ್ಕ್ರಿಪ್ಟು ಅಂತೇಳಿ ಸ್ಟಾರ್ಟ್ ಮಾಡೋದು. ಅದು ಅಪ್ಪು ಸಿನಿಮಾ ಆಯಿತು. ಪುರಿ ಜಗನ್ನಾಥ್ ಅವ್ರು ಸರ್ ಅವ್ರ ಕತೆ ಮಾಡಬೇಕಾದ್ರೆ ಏನಾದರೂ ರಫ್ ಟೈಟಲ್ ಅಂತ ಏನಾದ್ರು ಇಟ್ಕೊಂಡಿದ್ರ ಸಿನಿಮಾಗೆ ಅಂತ? ಇಲ್ಲ, ಅವರು ಮೈಂಡಲ್ಲಿ ಒಂದಷ್ಟು ಲೈನ್ಸ್ಗಳು, ಕತೆಗಳು ಓಡ್ತಾ ಇರುತ್ತೆ ಯಾವಾಗ.
ಬಟ್ ಯಾವುದಕ್ಕೂ ಟೈಟ್ಲ್ ಗಿಟ್ಲ್ ಏನು ರಿಜಿಸ್ಟರ್ ಮಾಡಲ್ಲ. ಅವರು ಒಂದು ಸಿನಿಮಾ ಮಾಡ್ಬೇಕಾದ್ರೆ 6-7 ಕತೆ ಇದೆ, 6-7 ಕತೆ ಹೇಳಿದ್ರು ಅವರು. ಹೇಳ್ತಾನೆ ಸಿಕ್ತಾಗಲಿ ಹಿಂಗೆ ಒಂದು ಲೈನ್ ಇದೆ ಮಹೇಶ್ ಅಂತ ಶಿವಣ್ಣ ಅವ್ರಿಗೆ, ನಮ್ಗೆ ಎಲ್ರಿಗೂ ಹೇಳ್ತಾ ಇರ್ತಾರೆ ಅವರು. ಅವರು ತುಂಬಾ ತುಂಬಾ ಬುದ್ಧಿ, ಅವರು ತುಂಬಾ ಬರವಣಿಗೆ ತುಂಬಾ ಚೆನ್ನಾಗಿದೆ ಅವರು. ಆಮೇಲೆ ತುಂಬಾ ಬುಕ್ಸ್ಗಳು ಓದ್ತಾರೆ ಅವರು, ನಾವೆಲ್ಸ್ಗಳು ಓದ್ತಾರೆ, ನ್ಯೂಸ್ ಪೇಪರ್ಗಳು ಓದ್ತಾರೆ. ನ್ಯೂಸ್ ಪೇಪರ್ ಅಂದ್ರೆ ತೆಲುಗು ಸಿನಿಮಾ ಪೇಪರು, ತೆಲುಗು ನ್ಯೂಸ್ ಪೇಪರು ಒಂದು ಅಕ್ಷರನೂ ಬಿಡಲ್ಲ, ಬೆಳಗ್ಗೆ ತಗೊಂಡ್ರೆ ಸಾಯಂಕಾಲದವರೆಗೂ ಓದ್ತಾನೆ ಇರ್ತಾರೆ. ಅದು ತುಂಬಾ ಓದಿ 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 ಅವ್ರಿಗೆ ತುಂಬಾ ನಾಲೆಡ್ಜ್, ಸಾಹಿತ್ಯದ ಬಗ್ಗೆ ನಾಲೆಡ್ಜ್ ಜಾಸ್ತಿ. ಅದಕ್ಕೆ ಅವರು ಒಳ್ಳೆ ರೈಟರ್ ಆಗಿದ್ದು. ಅವ್ರು ಟೈಟ್ಲ್ ಯಾವ್ದು ಡಿಸೈಡ್ ಮಾಡ್ಕೊಂಡಿರ್ಲಿಲ್ಲ. ಅದು ಫಸ್ಟ್ ಕತೆ ಹೇಳ್ಬೇಕಾದ್ರೆ ಕ್ಯಾರೆಕ್ಟರೈಸೇಷನ್ ಒಂದು ತೆಲುಗು ಸ್ಟೈಲಲ್ಲಿ ಅವ್ರು ಚೆಂಟಿ ಅಂತ ಒಂದು ಹೀರೋ ಕ್ಯಾರೆಕ್ಟರು, ಇವಳು ಸಮೀರಾ ಅಂತ ಒಂದು ಕ್ಯಾರೆಕ್ಟರು ಅಂತ ಲೈನ್ ಹೇಳ್ಬೇಕಾದ್ರೆ ಕ್ಯಾರೆಕ್ಟರ್ನ ಎಕ್ಸ್ಪ್ಲೈನ್ ಮಾಡಿದ್ರು. ಬಟ್ ನಮ್ಮ ಕನ್ನಡ ನೇಟಿವಿಟಿಗೆ ನಾವು ಚೇಂಜ್ ಮಾಡ್ಕೊಂಡ್ವಿ. ಅಪ್ಪು ಅಂತಂದ್ರೆ ಅಪ್ಪು ಅವರು ಆಸ್ ಇಟ್ ಈಸ್ ಮನೇಲಿ, ಆಮೇಲೆ ಎಲ್ಲ ಫ್ಯಾನ್ಸ್ಗಳೆಲ್ಲ ಮನೆಯವರೆಲ್ಲ ಫ್ರೆಂಡ್ಸ್ಗಳೆಲ್ಲ ಅಪ್ಪು ಅಂತಾನೆ ಕರೀತಿದ್ದು. ಅದು ಶಿವಣ್ಣ ಅವರೇ ಡಿಸೈಡ್ ಮಾಡೋದು. ಈ ಕತೆಗೆ ಅಪ್ಪು ತುಂಬಾ ಸಿಂಪಲ್ ಆಗಿ ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ತುಂಬಾ ರೀಚ್ ಆಗುತ್ತೆ ಕಣ, ಹೇಳೋದಕ್ಕೆ ಈಸಿ ಆಗಿರುತ್ತೆ ಅಂತ ಹೇಳಿ ಆ ಟೈಟಲ್ನ ಶಿವರಾಜ್ ಕುಮಾರ್ ಅವರು ಸಜೆಸ್ಟ್ ಮಾಡಿ ಎಲ್ಲ ಇದು ಮಾಡಿ. ಓಕೆ, ಇದು ತುಂಬಾ ವಿಷಯ ಕೇಳಿದೀನಿ ಸರ್. ಅಂದ್ರೆ ಅಪ್ಪು ಅವ್ರಿಗೆ ಇಂಡಸ್ಟ್ರಿಗೆ ಬರೋಕೆ ಇಷ್ಟ ಇರಲಿಲ್ಲ, ಬೇರೆ ಏನಾದ್ರು ಬಿಸ್ನೆಸ್ ಅಲ್ಲಿ ನಾನು ತೊಡ್ಕೊಳ್ಬೇಕು ಅಂತ ಹೇಳಿ ಅಪ್ಪು ಅವ್ರಿಗೆ ಇತ್ತು ಅಂತ ಹೇಳಿ. ಸೊ ಹೇಗಿತ್ತು ಸರ್ ಅಪ್ಪು ಅವ್ರಿಗೆ ಕತೆ ಕೇಳಿದಾಗ? ಅವರು ಬಿಗಿನಿಂಗ್ ಸಿನಿಮಾ ಮಾಡ್ಬೇಕು, ಆಮೇಲೆ ಯಾರಿಗೆ ಏನಾದ್ರು ಮಾಡ್ಬೇಕು ಅಂದ್ರೆ ಅವ್ರವ್ರ ಇಷ್ಟ. ಅವರು ತುಂಬಾ ಕಮರ್ಷಿಯಲ್ ಪ್ರೊಫೆಷನಲ್ ಮತ್ತೆ ಯಾವತ್ತು ಬಿಸ್ನೆಸ್ ಮೆನ್ ಅವರು. ಆಮೇಲೆ ಕ್ಯಾಮ್ರಾಗಳು ಪರ್ಚೇಸ್ ಮಾಡೋದಾಗ್ಲಿ, ಇನ್ನೊಂದಾಗ್ಲಿ, ಆಮೇಲೆ ಯಾವ್ದಾದ್ರು ಹೊಸ ವಸ್ತುಗಳು ನೋಡಿದ್ರೆ ಟೆಕ್ನಾಲಜಿ ಇರೋದು ಅದನ್ನ ಫಸ್ಟ್ ಪರ್ಚೇಸ್ ಮಾಡ್ಬಿಡ್ತಾರೆ. ಆಮೇಲೆ ತುಂಬಾ ಬಿಸ್ನೆಸ್ ಮೆನ್ ಅವರು, ತುಂಬಾ ಬಿಸ್ನೆಸ್ ಮಾಡಬೇಕು ಅನ್ನೋ ದೊಡ್ಡ ಬಿಸ್ನೆಸ್ ಎಂಟರ್ಪ್ರಿನರ್ ಆಗಬೇಕು ಅನ್ನೋ ಒಂದು ಆಸೆ ಇತ್ತಂತೆ ಅವ್ರಿಗೆ. ಅವಾಗ ಹೇಳಿದ್ರು ನನಗೆ ಆಗ ಪರಿಚಯ ಇರಲಿಲ್ಲ, ಅಪ್ಪು ಸಿನಿಮಾದಲ್ಲಿ ಪರಿಚಯ ಇದ್ದು. ಸೆಟ್ಟಿಗೆ ಬಂದಾಗ ಅವ್ರು ಹೇಳೋರು, ನಾನು ಆ್ಯಕ್ಟ್ ಮಾಡ್ತೀನಿ ಅಂತ ನೆನ್ಕೊಂಡಿರಲಿಲ್ಲ ಮಹೇಶ್, ನಾನು ಬಿಸ್ನೆಸ್ಸಲ್ಲಿ ತುಂಬ ಬ್ಯುಸಿ ಆಗಿದ್ದೆ, ಏನೋ ಒಂದು ಅಟ್ರಾಕ್ಷನು ನನ್ನ ಮನೇಲಿ ಏನು ಬರ್ದಿತ್ತು ಸಿನಿಮಾ ಹೇಳ್ಕೊಂಬಂತು ನೋಡಿ, ನಾನು ಬಿಸ್ನೆಸ್ ಮ್ಯಾನ್ ಆಗೋನು ಆ್ಯಕ್ಟ್ರ್ ಆದೆ ಅಂತ ಹೇಳೋರು. ಅಂದರೆ ಅವೆಲ್ಲ ಪೂರ್ವಜನ್ಮದ ಪುಣ್ಯ ಸರ್. ಒಬ್ಬ ಕಲಾವಿದರಾಗಿ ಜನಗಳ ಪ್ರೀತಿ ಸಂಪಾದನೆ ಮಾಡೋದು, ಆಮೇಲೆ ಅಣ್ಣ ಅವ್ರ ಮಗ ಅಂತಂದರೆ ಅದು ವ್ಯಾಲ್ಯೂನೇ ಬೇರೆ. ರಾಜ್ಕುಮಾರ್ ಅನ್ನೋದು ಒಂದು ಬ್ರ್ಯಾಂಡ್ ಇದೆಯಲ್ಲ, ಆ ಬ್ರ್ಯಾಂಡೇ ಬೇರೆ. ಅದನ್ನು ಕಾಪಾಡ್ಕೊಂಡು ಹೋಗೋದು ಇನ್ನೊಂದು ಬೇರೆ. ಅದನ್ನು ಪುನೀತ್ ರಾಜ್ಕುಮಾರು, ಶಿವಣ್ಣ ಅವರು, ರಾಘಣ್ಣ ಅವರು ಅವೆಲ್ಲ ಚೆನ್ನಾಗಿ ಬ್ಯಾಲೆನ್ಸ್ ಮಾಡ್ಕೊಂಡು ಹೋದರು. ಅಪ್ಪು ಅವರು ಸಿನಿಮಾಗೆ ಬಂದದ್ದು ನಾನು ಅನ್ಎಕ್ಸ್ಪೆಕ್ಟಾಗಿ ಬಂದೆ ಮಹೇಶ್ ಅಂತಾರೆ. ಬಟ್ ಬಂದರೂ ತುಂಬ ಜನನ ಎಂಟರ್ಟೈನ್ ಮಾಡಿದ್ರು, ಒಳ್ಳೊಳ್ಳೆ ಸಕ್ಸಸ್ಫುಲ್ ಸಿನಿಮಾಗಳು ಕೊಟ್ಟರು, ಒಳ್ಳೊಳ್ಳೆ ಸ್ಕ್ರಿಪ್ಟ್ ಕೊಟ್ಟರು. ಅವ್ರು ಬಂದದ್ದು ತುಂಬ ಖುಷಿ ಆಯ್ತು ನಮಗೆಲ್ಲ. ಯಾವ ರೀತಿ ಶೇರ್ ಮಾಡ್ಕೊಳ್ತಿದ್ರಿ ಸರ್ ನೀವು ಜೊತೆಲಿ ಇದ್ದಿದ್ರಿಂದ? ಸೆಟ್ಟೆಲ್ಲ ಯಾವ ರೀತಿ ಶೇರ್ ಮಾಡ್ಕೊಳ್ತಿದ್ರು ಅಪ್ಪು ಸರ್ ಅಂತ? ಆರಾಮಾಗಿರ್ತಿದ್ರು ಸರ್ ಅವರು. ಏನು ತುಂಬ ಪ್ರಿಪ್ರೇಷನ್ ಆ ಥರದ್ದು ಏನು ಇರ್ತಿರ್ಲಿಲ್ಲ. ಸುಮ್ಮನೆ ಬೆಳಗ್ಗೆ ನಾನು ಮನೆಗೆ ಹೋಗಿ ಮನೆಯಿಂದ ನಾನು ಅವ್ರ ಜೊತೆಲಿ ಸೆಟ್ಟಿಗೆ ಬರ್ತಿದ್ವಿ. ಒಂದೊಂದ್ಸಲ ಪೂರಿ ಸರ್ ಜೊತೆಲಿ ನಾವು ಇಲ್ಲಿ ಗಾಂಧಿನಗರ ನಾವು ಶೂಟಿಂಗ್ ಹೋಗ್ತೀವಿ. ಒಂದೊಂದ್ಸಲ ಮನೆಗೆ ಬಂದ್ಬಿಡಿ ಮಹೇಶ್ ಅನ್ನೋ, ನಾನು ಅವ್ರ ಮನೆಯಿಂದ ಹೋಗ್ತಿದ್ವಿ. ಅದು ತುಂಬ ಒಂಥರ ನಮಗೆ ಫ್ರೆಂಡ್ಶಿಪ್, ಆತ್ಮೀಯತೆ ತುಂಬ ಇತ್ತು. ಒಳ್ಳೆ ಸ್ನೇಹಿತರ ಥರ ನೋಡ್ತಾ ಇದ್ರು ಅವ್ರು. ಯಾವತ್ತು ನಾನು ರಾಜ್ಕುಮಾರ್ ಮಗ, ನಾನು ಸ್ಟಾರ್ ಅಂತ ಯಾವತ್ತೂ ಅನ್ಕೊಂಡಿರ್ಲಿಲ್ಲ. ಈಗ ನಮ್ಮ ಊರುಗಳ ಕಡೆ ನಮ್ಮ ಸ್ನೇಹಿತರುಗಳು ಹೆಂಗಿರ್ತಾರೆ ಒಂದು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿ ಆ ಥರ. ಆಮೇಲೆ ತುಂಬ ನಾವು ದೊಡ್ಡ ನಟರು ಮಗ, ನಾವು ದೊಡ್ಡವರು ಅನ್ನೋದೊಂದು ತಲೆಗೆ ಏರಿರಲಿಲ್ಲ ಅವ್ರಿಗೆ. ಶಿವಣ್ಣ ಅವ್ರಿಗಾಗಲಿ, ರಾಘಣ್ಣ ಅವ್ರಿಗಾಗಲಿ, ಅಪ್ಪು ಅವ್ರಿಗೂ ಈಗಲೂ ಅಷ್ಟೇ. ನೋಡಿ, ನೀವು ನೋಡಿರ್ತೀರ, ನಾವು ಹೇಳಿದ್ರೆ ಗೊತ್ತಾಗಲ್ಲ ನಿಮಗೆ ಅನುಭವ ಆಗಿರುತ್ತೆ. ಅಷ್ಟು ತುಂಬ ಸಿಂಪಲ್ ಆಗಿರೋರು, ಬರೋರು, ಸೆಟ್ಟಿಗೆ ಬರೋರು, ಏನು ಹೇಳ್ತಾರೆ ಅದು ಮಾಡೋರು. ಯಾವುದನ್ನು ನಾನು ಹೀಗೆ ಮಾಡಬೇಕು ಹಾಗೆ ಮಾಡಬೇಕು ಅಂತ ಏನೋ ತಲೆ ಕೆಡ್ಸ್ಕೊತಿರಲಿಲ್ಲ. ಡೈರೆಕ್ಟ್ರಿಗೆ ಏನು ಬೇಕು ಅದನ್ನು ಮಾಡ್ತಿದ್ರು ಅಷ್ಟೇ ಅವರು. ಅದೇ ನಾನು ಸುಮಾರು ಸಲ ಹೇಳ್ದಂಗೆ ಒಂದು ಪೇಪರ್ ಇದ್ದಂಗೆ ಅವ್ರು. ಅದ್ರ ಮೇಲೆ ನೀವು ಏನಾದ್ರು ಬರ್ಕೊಬೋದು, ಬರೆಯೋದು ನಿಮ್ಮ ಕೈಯಲ್ಲಿ ಇರುತ್ತೆ. ಅಷ್ಟು ಅದ್ಭುತವಾದ ನಟ, ಡೈರೆಕ್ಟರ್ ಆರ್ಟಿಸ್ಟ್ ಅವರು. ಕಲಾವಿದರು ಅಂದರೆ ಅವರು ಒಬ್ಬ ಡೈರೆಕ್ಟರ್ಗೆ ಸರೆಂಡರ್ ಆಗ್ಬಿಡ್ತಾರೆ ಅವರು. ಅದು ಡೈರೆಕ್ಟರ್ ಕಂಡ್ರು ತುಂಬ ಅಭಿಮಾನ, ಪ್ರೀತಿ, ಒಂದು ರೆಸ್ಪೆಕ್ಟು. ಪ್ರೊಡ್ಯೂಸರ್ ಡೈರೆಕ್ಟರ್ ಅಂದರೆ ಯಾವತ್ತೂ ನೀವು ಒಬ್ಬ ಡೈರೆಕ್ಟರ್ಗೆ, ಒಬ್ಬ ಪ್ರೊಡ್ಯೂಸರ್ಗೆ ಒಂದು ರೆಸ್ಪೆಕ್ಟ್ ಕೊಟ್ಟು ಆ ಸಿನ್ಸಿಯರಾಗಿ ಕೆಲಸ ಮಾಡ್ತೀರಾ, ಆವಾಗ ನಿಮ್ಮ ಸಕ್ಸಸ್ ಕೈ ಹಿಡಿತೈತೆ. ಅದಕ್ಕೆ ರಾಜ್ಕುಮಾರ್, ರಜನಿಕಾಂತ್ ಅವರು ಎಕ್ಸಾಂಪಲು. ಟಿಲ್ ಟುಡೇ ಅವರು ತಮಗಿಂತ ವಯಸ್ಸಾಗಿ ಕಿರಿಯರ್ ಆಗಿರಲಿ, ಇನ್ನೊಬ್ರನ್ನಾಗಲಿ ಯಾವತ್ತೂ ರೆಸ್ಪೆಕ್ಟ್ ಇಲ್ಲದೆ ಮಾಡ್ತಾರೆ. ರೆಸ್ಪೆಕ್ಟ್ ಕೊಟ್ಟು ಅವ್ರು ಡೈರೆಕ್ಟರ್ ಬಂದರು, ರಜನಿಕಾಂತ್ ಎದ್ದು ನಿಂತ್ಕೊಂಡ್ಬಿಡ್ತಾರೆ. ಈಗಿನ ಡೈರೆಕ್ಟರ್, ಜೈಲರ್ ಡೈರೆಕ್ಟರ್ ಬಂದರು ಅಂದರೆ ಅವರು ಒಬ್ಬ ನಿರ್ದೇಶಕ, ಸೂತ್ರಧಾರ, ನಮ್ಮನ್ನು ಹೆಂಗೆ ಮಾಡ್ತಾನೆ ಅಂತದ. ನಿಜವಲ್ಲೂ ನಾನೊಬ್ಬ ಡೈರೆಕ್ಟ್ರಿಗೆ ನನಗೊಂದು ಹೆಮ್ಮೆ ಅನಿಸುತ್ತೆ ಆ ವಿಷಯದಲ್ಲಿ. ಅಣ್ಣವರಾಗಲಿ, ರಜನಿಕಾಂತ್ ಆಗಲಿ, ಅಣ್ಣವ್ರ ಮಕ್ಕಳಾಗಲಿ, ನಿಜವಾಗ್ಲೂ ನನಗೆ ಭಾಳ ಖುಷಿ. ಗೌರವ ಕೊಡೋದು ನಿರ್ಮಾಪಕರಿಗೆ, ನಿರ್ದೇಶಕರಿಗೆ ತುಂಬ ಖುಷಿ ಆಗುತ್ತೆ. ಸೊ ಅಪ್ಪವರು ಈ ಊಟನೆಲ್ಲ ತುಂಬಾ ಇಷ್ಟಪಡ್ತಿದ್ದಾನೆ ಸರ್. ನೀವು ಜೊತೆಲಿ ಇದು ನೋಡಿದಿರಿ. ಹೌದು. ಸೊ ಯಾವ ರೀತಿ ಊಟಗಳೆಲ್ಲ ತುಂಬಾ ಇಷ್ಟಪಡೋರು ಅಪ್ಪು ಸಿನಿಮಾದ ಸಂದರ್ಭದಲ್ಲೆಲ್ಲ ಸರ್? ಅವ್ರಿಗೆ ನಾನ್ ವೆಜ್ ಆಸ್ ಎ ಟೈಮ್ ಚಿಕ್ಕ ವಯಸ್ಸಿಂದ ಅವರು ತುಂಬಾ ಇಷ್ಟ. ಮಟನ್ ಬಿರಿಯಾನಿ ಅಂದ್ರೆ ತುಂಬಾ ಇಷ್ಟ ಅವ್ರಿಗೆ. ಬಟ್ ಅವರು ಸ್ಯಾಕ್ರಿಫೈಸ್ ಮಾಡೋರು. ನಮ್ಮ ಶೂಟಿಂಗ್ ಅಲ್ಲಿ ಇರ್ಬೇಕಾದ್ರೆ ಅವರು ಒಂಚೂರು ನಾನ್ ವೆಜ್ ತಿಂತಿರ್ಲಿಲ್ಲ. ತುಂಬಾ ಡಯಟ್ ಫುಡ್ ಫಾಲೋ ಮಾಡ್ತಿದ್ರು. ಆಮೇಲೆ ಎಷ್ಟು ಬೇಕು ಅಷ್ಟೇ ಲಿಮಿಟೇಷನ್. ಅಂದ್ರೆ ಅವರು ಶಾರೀರನ ಕಾಪಾಡ್ಕೊಂತಿದ್ರು. ಆಮೇಲೆ ನಾವು ಜಾಸ್ತಿ ತಿಂದ್ಬಿಟ್ಟಾಗ ಒಂದ್ಸಲ
ಮನ್ಸು ಒಂಥರ ಕೇರ್ಲೆಸ್ ಆಗಿ ಸೋಮಾರಿ ಆಗ್ಬಿಡ್ತೀವಿ, ಕೆಲಸ ಮಾಡಕ್ಕೆ ಮೂಡಿರಲ್ಲ, ಆ ಥರ ಒಂದು ಇಂಟೆನ್ಷನ್. ಬಟ್ ಬಿಗಿನಿಂಗ್ ಬಂದಾಗಲೇ ಅವರು ಅದನ್ನು ರೂಢಿಸ್ಕೊಂಬಿಟ್ರು. ಶೂಟಿಂಗ್ ಇರ್ಬೇಕಾದ್ರೆ ನಾನು ಸ್ಟ್ರಿಕ್ಟಾಗಿ ಫಾಲೋ ಮಾಡಬೇಕು, ಇಷ್ಟೇ ತಿನ್ನಬೇಕು, ಇಷ್ಟೇ ಮಾಡಬೇಕು, ಎಕ್ಸಸೈಸ್ ಕಂಪಲ್ಸರಿ ಮಾಡ್ತಿದ್ರು. ಅವ್ರು ಯಾವತ್ತು ನಾನ್ ವೆಜ್ ಬೇಕು ಅಂತ ರೆಗ್ಯುಲರ್ ಆಗಿ ಏನು ಮಾಡ್ತಿಲ್ಲ, ತಿಂತಾನೆ ಇರಲಿಲ್ಲ ನಮಗೆ ಗೊತ್ತಿರುವಂಗೆ. ಈ ಗೋಧಿ ಇದೆಯೇನ ಅಂಥದ್ದು ಮನೆಯಿಂದ ಬರ್ತಾಯಿತ್ತು ಊಟ, ಅಷ್ಟೇ ಮಾಡ್ತಿದ್ರು ಅವರು. ಅವ್ರು ಯಾವತ್ತು ಬೇರೆಯವರೆಲ್ಲ ಹೇಳುವಂಗೆ ತುಂಬ ನಾನ್ ವೆಜ್ ತಿಂತಾರೆ ಇಲ್ಲ. ಶೂಟಿಂಗ್ ಇಲ್ಲ ಅಂದ್ರೆ ಆರಾಮಾಗಿ ಊಟ ಮಾಡೋರು, ಚೆನ್ನಾಗಿ ಊಟ ಮಾಡೋರು ಅಷ್ಟೇ ಚೆನ್ನಾಗಿ ಕರಗಿಸೋರು. ಅದು ಮಾತ್ರ ಮಿಸ್ಸೇ ಮಾಡ್ತಿರ್ಲಿಲ್ಲ. ಅವ್ರು ಬೆಳಿಗ್ಗೆ ಜಿಮ್ಗೆ ಹೋಗೋದು, ವಾಕ್ ಮಾಡೋದು ಮಿಸ್ಸೇ ಮಾಡ್ತಿರ್ಲಿಲ್ಲ. ಅಷ್ಟೊಂದು ಎನರ್ಜೆಟಿಕ್ ಪರ್ಸನ್. ಬೆಳಗ್ಗೆ ಎಷ್ಟೊತ್ತಾರು ಶೂಟಿಂಗಲ್ಲಿ ಬೆಳಗ್ಗೆ 5 ಗಂಟೆಗೆ ಎದ್ದು ವಾಕಿಂಗ್ ಹೋಗ್ತಿದ್ರು. ಅವ್ರ ಡೆಡಿಕೇಶನ್ ಅದು. ಸರ್ ನಿಮ್ಗೆ ಆ ಸಂದರ್ಭದಲ್ಲಿ ಅಪ್ಪು ಸಿನಿಮಾದ ಚಿತ್ರೀಕರಣ ಸಂದರ್ಭದಲ್ಲಿ ಅಪ್ಪು ಸರ್ ಅವ್ರು ಮಾಡ್ತಿರ್ತಕ್ಕಂಥ ಫೈಟ್ ಸೀನ್ಸ್ಗಳ ಬಗ್ಗೆ ಮಾತಾಡೋದಾದ್ರೆ, ಸೊ ನಿಮ್ಗೆ ಕೆಲವೊಂದು ಸೀನ್ಸ್ಗಳು ಮರೆಯೋಕ್ಕಾಗದಿರೋಂಥ ಸೀನ್ಸ್ಗಳು ಆ ಥರದ್ದು ಏನಾದ್ರು ಶೇರ್ ಮಾಡ್ಕೊಳ್ಳೋದಾದ್ರೆ? ಅವರು ಫೈಟ್ ತುಂಬಾ ಅದ್ಭುತವಾಗಿ ಮಾಡ್ತಾರೆ. ಅವ್ರು ನೋಡ್ಬೇಕು, ಅವ್ರು ಫೈಟ್ ಮಾಡೋದು ನಿಮ್ಗೆ ಖುಷಿ ಆಗುತ್ತೆ. ಫೈಟ್ ಮಾಸ್ಟರ್ಗಳಿಗೆ ತುಂಬಾ ಕಂಫರ್ಟಬಲ್ ಅವರು. ಯಾಕಂದ್ರೆ ಏನ್ ಬೇಕು ಎಲ್ಲ ಫೈಟರ್ ಏನ್ ಮಾಡ್ತಾರೆ ಅಷ್ಟು ಮಾಡ್ತಾರೆ ಅವರು. ಯಾಕಂದ್ರೆ ಕಲಾರಿ ಫೈಟ್ ಕಳ್ತಿದ್ರು, ಕಲಾರಿ ಪಟ್ಟು ಅಂತ ಒಂದು ಕೇರಳ ಸ್ಟೈಲ್ ಒಂದು ಫೈಟ್ ಇದೆ, ಅದನ್ನ ಮಾಡೋರು. ಅದು ಮನೇಲಿ ಪ್ರಾಕ್ಟೀಸ್ ಮಾಡೋರು, ಒಬ್ರು ಮಾಸ್ಟರ್ ಬರೋರು. ಅದನ್ನ ನಮಗೂ ಪ್ರಾಕ್ಟೀಸ್ ಮಾಡ್ಸಕ್ ಹೋಗೋರು. ನಮ್ಗೆ ಹಿಂಗೆ ಮುಂದೆ ಮಂದಿಯನ್ನ ಮಡ್ಚ್ಕೊಂಡು ಅಲ್ಲಿ 4-5 ಸಲ ವಾಕ್ ಮಾಡೋ ತರ ಮಂಡಿಯಲ್ಲೇ ಹೋಗ್ಬೇಕು. ಒಂದೇ ದಿನಕ್ಕೆ ಮೈ ಕೈಯೆಲ್ಲ ನೋಡ್ಬಿಟ್ಟು ನಮ್ ಕೈಲಿ ಆಗಲ್ಲ ಸರ್. ಅಷ್ಟೊಂದು ಪೇಷನ್ಸ್ ಬೇಕು. ಅದು ಅವ್ರು ಅದನ್ನ ಮಾಡೋರು ನೋಡಿ. ಅವ್ರಿಗೆ ಅದಕ್ಕೆ ಈ ತೈಸು ಮತ್ತೆ ಈ ಕಾಫ್ ಮಸಲ್ ಎಲ್ಲ ತುಂಬಾ ಸ್ಟ್ರಾಂಗ್ ಅವ್ರದ್ದು. ಎಷ್ಟೇ ದೂರದಿಂದ ಎಷ್ಟೇ ಬ್ಯಾಕ್ ಅಲ್ಲಿ ಲೆಫ್ಟ್ ಹೊಡೆದ್ರು ಪಟ್ ಅಂತ ಲ್ಯಾಂಡ್ ಆಗೋರು. ಅಂದ್ರೆ ಇದು ಶಾಕ್ ಅಬ್ಸರ್ವರ್ ತರ ಕಾಫ್ ಮಸಲ್. ಅದನ್ನ ಮಾಡಿ 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 ಅವ್ರಿಗೆ ಇಂಟ್ರೆಸ್ಟ್ ಅದು. ಅದನ್ನ ಮಾಡಕ್ ತುಂಬಾ ಪೇಷನ್ಸ್ ಬೇಕು. ಆ ಕಳರಿ ಪಟ್ಟು ಕಲಿಬೇಕಾರೆ ಆ ಪೇಷನ್ಸ್ ಡೈಲಿ ಪ್ರಾಕ್ಟೀಸ್ ಮಾಡೋರು. ಶೂಟಿಂಗ್ ಇಲ್ಲ ಅಂದ್ರೆ ಮನೆಯಲ್ಲೇ ಮಾಸ್ಟರ್ ಬರೋರು, ಅವ್ರ ಕೈಲಿ ಪ್ರಾಕ್ಟೀಸ್ ಮಾಡೋರು. ಅದರಿಂದ ಫೈಟ್ ಅವ್ರಿಗೆ ತುಂಬಾ ಲೀಲಾಜಾಲ. ಫೈಟಲ್ಲೂ ತುಂಬಾ ಆರಾಮಾಗಿರೋರು. ಅವ್ರು ಏನ್ ಟೆನ್ಷನ್ ಇಲ್ಲ. ಮಾಸ್ಟರ್ ಏನ್ ಹೇಳ್ತಾರೆ ಮಾಡೋರು. ಡ್ರೂಪ್ ಏನಾರು ಇದ್ರೆ ಇದನ್ನ ಹಾಕ್ತೀನಿ, ಬೇರೆ ಏನಾರು ಶಾರ್ಟ್ ತೆಗಿತೀನಿ, ಬೇಡ ಮಾಸ್ಟರ್ ನಾನೇ ಲೈವ್ ಮಾಡ್ತೀನಿ ಅಂತ ಮಾಡೋರು. ಅವ್ರು ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್. ಸರ್ ಅಪ್ಪು ಸಿನಿಮಾ ಬಂದಾಗ ಸರ್ ನಾನು ಕೂಡ ತುಂಬಾ ಚಿಕ್ಕ ಹುಡುಗ ಥಿಯೇಟರ್ ಸಿನಿಮಾ ನೋಡಿದೀನಿ. ಅಪ್ಪು ಅವರು ಮಾಡಿದಂತ ಫೈಟ್ ನೋಡಿ ಸರ್, ಹೊರಗಡೆ ಒಂದು ಯಾವ ರೀತಿ ಒಂದು ಹವಾ ಕ್ರಿಯೇಟ್ ಆಗಿತ್ತಂದ್ರೆ, ಇಂಡಸ್ಟ್ರಿಗೆ ಒಬ್ಬ ರಿಯಲ್ ಫೈಟರ್ ಬಂದಿದ್ದಾನೆ ಅಣ್ಣೋರ್ ಮಗ ಅಂತೇಳಿ ದೊಡ್ಡ ಮಟ್ಟಕ್ಕೆ ಒಂದು ಹವಾ ಕ್ರಿಯೇಟ್ ಆಗಿದೆ ಸರ್. ನನಗೆ ತಿಳಿದಂಗೆ. ಸೊ ನಿಮ್ಗೆ ಈ ತರದ್ದು ಹೆಂಗಿತ್ತ, ಆ ಒಂದು ಸನ್ನಿವೇಶಗಳು ಹೆಂಗಿತ್ತ ಆ ಸಂದರ್ಭದಲ್ಲಿ ಅಂತ? ಅಲ್ಲ, ಅವರು ಫೈಟ್ ಕಲ್ತಿದ್ದಾರೆ ಅಂತ ಗೊತ್ತಿತ್ತು. ಯಾಕಂದ್ರೆ ಮನೇಲಿ ಅವ್ರು ನಾವು ಶೂಟಿಂಗ್ ಬಿಫೋರು ಮನೆಯೆಲ್ಲ ಹೋಗ್ಬೇಕಾದ್ರೆ ಬೆಳಗ್ಗೆನ ಪ್ರಾಕ್ಟೀಸ್ ಮಾಡೋಗಿ ನೋಡಿದ್ವಿ. ಅವ್ರು ಮಾಡೋದು ನೋಡು ನಮಗೆ ಅನಿಸ್ಬಿಡ್ತಾ ಬಿಡೇ ಸಖತ ಮಾಡ್ತಾರೆ, ಇವ್ರ ಬಗ್ಗೆ ತಲೆನೇ ಕೆಡ್ಸ್ಕೊಳಂಗಿಲ್ಲ, ಫೈಟ್ ಅಂತ ಎಕ್ಸ್ಟ್ರಾಡಿನರಿ ಅಂತ ನಾವು ಅವಲ್ಲೇ ಅನ್ಕೊಂಡಿದ್ವಿ. ಅದು ಜನ ಮಾರ್ನಿಂಗ್ ಶೋ ಇಂಟ್ರೊಡಕ್ಷನ್ ಸೀನ್ ನೋಡಿದಾಗಲೇ ಆ ಕ್ಯಾರೆಕ್ಟರ್ ನೋಡ್ಬಿಟ್ಟು ದಂಗ ಬಿಡ್ರು, ಏನ ಮನುಷ್ಯ ವ್ಯಕ್ತಿ ಈ ಥರ ಎಲ್ಲ ಫೈಟ್ ಮಾಡ್ತಾರೆ ಅಂತ. ಅಂದರೆ ಆ ಥರ ಫೈಟ್ ಮಾಡಿರೋದು ಆಗ ಒಂದು 20 years ಬ್ಯಾಕ್. ಆ ಥರ ಫೈಟ್, ಆ ಥರ ಕಿಕ್ಸ್, ಸ್ಟೈಲಿಶ್ ಆಗಿ ಆ ಥರದ್ದು ನಾನು ಬೇರೆ ಯಾರು ಮಾಡಿ ಅಂದ್ರೆ ಈಗಿನ ಜನರೇಷನ್ ಫೈಟ್ಗಳಿಗೆ ಸಗದ ಮಾಡ್ತಿದ್ರು. ಆಮೇಲೆ ವಿಷ್ಣು ಸರ್ ಚೆನ್ನಾಗಿ ಮಾಡೋರು. ಆ ಬ್ಯಾಕ್ ಕಿಕ್ ಹೊಡೆಯೋದು ಎಲ್ಲ ವಿಷ್ಣು ಸರ್ ಲೆಗ್ಗೆಲ್ಲ ಸ್ಟ್ರೆಚ್ ಮಾಡಿ ಹೊಡಿತಿದ್ರು. ಅವ್ರದ್ದು ಒಂಥರ ಸ್ಟೈಲಿಶ್ ಆಗಿತ್ತು. ಆಮೇಲೆ ಸುಮಾರು ಜನ ಎಲ್ಲ ಆ ಪೀರಿಯಡಲ್ಲೇ ದರ್ಶನ್ ಅವರು ಅಷ್ಟೇ ತುಂಬ ಚೆನ್ನಾಗಿ ಮಾಡ್ತಾರೆ ಫೈಟ್. ಆ ಥರದಲ್ಲಿ ಪುನೀತ್ ಅವರು ಎಕ್ಸ್ಟ್ರಾಡಿನರಿ. ಎಸ್ ಸರ್. ಅಪ್ಪು ಅವರ 2 ಸಿನಿಮಾಗಳಲ್ಲಿ ನೀವು ನಿರ್ದೇಶನ ಮಾಡಿದ್ದೀರಿ ಸರ್. ಆದ್ರೆ ನೀವು ಅಪ್ಪು ಸಿನಿಮಾಗೆ ಸಹ ನಿರ್ದೇಶಕರಾಗಿ ಕೆಲಸ ಮಾಡುವ ಅವಕಾಶ ಸಿಕ್ಕಿದೆ ಹೇಗೆ ಅಂತ? ಅಪ್ಪು ಕತೆ ಹೋಗಕ್ಕೆ ಆದ ತಕ್ಷಣ ಸಿನಿಮಾ ಮಾಡಬೇಕು ಅಂತ ಆಯ್ತು. ಪುರಿ ಜಗನ್ನಾಥ್ ಡೈರೆಕ್ಟ್ರು. ಪುರಿ ಸರ್ ಜೊತೆ ನಾನು ಯುವರಾಜ ಸಿನಿಮಾ ಮಾಡಿದ್ನಲ್ಲ, ಅವರು ನೀವೇ ಈ ಸಿನಿಮಾ ಮಾಡಿ ಅಂದರು. ನಾನು ಸ್ವಲ್ಪ ಹೆಸಿಟೇಷನ್, ಬೇಡ ಸರ್ ನನಗೆ ದೊಡ್ಡ ಕಂಪ್ನಿ ಅಷ್ಟು ಪರಿಚಯ ಇಲ್ಲ. ಇಲ್ಲ ಮಹೇಶ್ ನಂಗೆ ಕಂಫರ್ಟಬಲ್ ಆಗಿದ್ದೀರ, ಒಂದು ಸಿನಿಮಾ ಮಾಡಿದಿರಲ್ಲ, ನನ್ನ ಬಗ್ಗೆ ನಿಮಗೆ ಗೊತ್ತು, ನಿಮ್ಮ ಬಗ್ಗೆ ನನಗೆ ಗೊತ್ತು, ಮಾಡೋಣ ಅಂದರು. ಆಮೇಲೆ ಶಿವಣ್ಣ ಇದ್ದದ್ದು ಏನಂತೆ ಅವನಿಗೆ ಅಂತಂದ್ರು. ಎಲ್ಲ ಹಿಂಗೆ ಹೇಳ್ತವ್ರೆ ಅಂತ ಬರ ಸುಮ್ಮನೆ ಅಂದ್ಬಿಟ್ಟು ಕರ್ಕೊಂಡೋಗಿ ರಾಘಣ್ಣ ಶಿವಣ್ಣಂಗೆ ಪರಿಚಯ ಮಾಡಿಸಿದ್ರು. ನಾನೇನು ನೋಡಿದೆಯಾ, ನಾನು ತ್ರಿಬಲ್ ನೋಡ್ತೀಯ ಮನೇಲಿ, ನಾನು ಹೆಂಗಿರ್ತೀನಿ ನನಗಿಂತ ಈಸಿ ಆಗಿರ್ತಾರೆ ನಮ್ಮ ಅಪ್ಪಾಜಿ ನಮ್ಮ ಫ್ಯಾಮಿಲಿಲಿ ಎಲ್ಲ ಬಾ ಅಂದ್ಬಿಟ್ಟು ಕರ್ಕೊಂಡೋಗಿ ಪರಿಚಯ ಮಾಡಿಸ್ರು. ಹಾಗಾಗಿ ನಾನು ವಜ್ರೇಶ್ವರಿಗೆ ಫಸ್ಟ್ ಪ್ರವೇಶ ಶಿವಣ್ಣ ಅವ್ರ ಮುಖಾಂತರ. ಅಪ್ಪು ಸಿನಿಮಾಗೆ ಸರ್ ಅಪ್ಪು ಅವರು ಯಾವ ರೀತಿ ಎಲ್ಲ ತಯಾರಿ ಮಾಡ್ಕೊಳ್ತಿದ್ರು ಅಂತ? ಅವ್ರಿಗೇನು ತಯಾರಿ ಮಾಡ್ತಿರಲಿಲ್ಲ ಸರ್. ಅವ್ರು ಏನು ಸರ್, ಶೂಟಿಂಗ್ ಇದ್ದರೆ ಊಟ ಮಾಡೋರು, ಊಟ ಮಾಡ್ತಿರಲಿಲ್ಲ, ಡಯಟಲ್ಲಿ ಇದ್ದು ಶೂಟಿಂಗ್ ಮಾಡೋರು. ಶೂಟಿಂಗ್ ಇಲ್ಲ ಅಂದರೆ 1-2 ದಿನ ಮನೆ ಶೂಟಿಂಗ್ ಇಲ್ಲ, 1-2 ದಿನ ಚೆನ್ನಾಗಿ ಊಟ ಮಾಡ್ಬಿಡ್ತೀನಿ ಅನ್ನೋರು. ಊಟ ಮಾಡೋರು ಅಂದರೆ ಸ್ಯಾಕ್ರಿಫೈಸ್ ಮಾಡೋರು ಊಟ ತಿಂಡಿನೆಲ್ಲ. ನಾನು ಚೆನ್ನಾಗಿ ಕಾಣಬೇಕು, ಚೆನ್ನಾಗಿ ಮಾಡಬೇಕು ಅಂತ ಒಂದು ಇಂಟೆನ್ಷನ್. ಪ್ರಿಪರೇಷನ್ ಇಲ್ಲ. ಸೆಟ್ಟಿಗೆ ಬರೋರು ಡೈಲಾಗ್ ಕೊಡ್ತಿದ್ರು, ಓದೋರು, ನೋಡ್ಬಿಟ್ಟು ಆ್ಯಕ್ಟ್ ಮಾಡೋರು. ಏನಾದ್ರು ಕನ್ಫ್ಯೂಷನ್ ಇದ್ರೆ ಕೇಳೋರು, ಒಂದ್ಸಲ ಮಾಡಿ ತೋರಿಸಿ ಅನ್ನೋರು, ಮಾಡಿ ತೋರಿಸಿದ್ರು, ಹಂಗೆ ಫಾಲೋ ಮಾಡೋರು. ಅಂದರೆ ತುಂಬ ಚೆನ್ನಾಗಿ ಫಾಲೋ ಮಾಡ್ತಾರೆ ಅವರು. ಅವ್ರು ಯಾವುದು ಪ್ರಿಪ್ರೇಷನ್ ಏನು ಮಾಡ್ತಿಲ್ಲ. ನಾವು ಏನು ಹೇಳ್ತೀವಿ, ಡೈರೆಕ್ಟರ್ ಏನು ಹೇಳ್ತಾರೆ ಅದನ್ನು ಮಾಡ್ತಾರೆ ಅವರು. ಡೈರೆಕ್ಟರ್ ಆರ್ಟಿಸ್ಟ್ ಅಂತ ಆಗಲೇ ಹೇಳ್ತೀನಿ. ಸರಿ ಸರ್. ಸಹಜವಾಗಿ ಅಣ್ಣವ್ರ ಮಗ, ಅದರಲ್ಲೂ ಎಲ್ಲರಿಗೂ ಬಾಲನಟನೆಗೆ ಪರಿಚಿತರಾಗಿದ್ದ ಅಪ್ಪು ಹೀರೋ ಆಗಿ ಮಾಡ್ತಾರೆ ಅಂದಾಗ ಎಲ್ಲರಿಗೂ ನಿರೀಕ್ಷೆ
ತುಂಬಾ ದೊಡ್ಡ ಮಟ್ಟಕ್ಕೆ ಇತ್ತು ಸರ್. ಅದೇಗಿತ್ತು ಅಂತ ಅವಾಗ? 100%. ಯಾಕಂದ್ರೆ ರಾಜ್ಕುಮಾರ್ ಅವ್ರ ಮಗ ಶಿವಣ್ಣ ಬಂದಾಗ ಒಂದಿತ್ತು, ರಾಘಣ್ಣ ಅವ್ರು ಬಂದು ಒಂದಷ್ಟು ಸಕ್ಸಸ್ ಕೊಟ್ಟರು. ಆಮೇಲೆ ಕೊನೆಯವರು ಪುನೀತ್ ಅವ್ರು ಬರಲ್ಲ ಅಂತಾನೆ ಕೆಲವ್ರು ಅನ್ಕೊಂಡಿದ್ರು. ಆಮೇಲೆ ನ್ಯೂಸ್ಗಳು ಪೇಪರ್ಲ ರಾಜ್ಕುಮಾರ್ ಅವರು ಕೊನೆ ಮಗ ಆಕ್ಟ್ ಮಾಡ್ತಾ ಇದ್ದಾರೆ ಅಂತಂದಾಗ ತುಂಬಾ ನಿರೀಕ್ಷೆ ಜಾಸ್ತಿ ಇತ್ತು. ಆಮೇಲೆ ಎಲ್ರಿಗೂ ಸ್ವಲ್ಪ ಕ್ಯೂರಿಯಾಸಿಟಿ ಇತ್ತು, ಯಾವ ತರ ಕತೆ ಮಾಡ್ಬೋದು, ಹೇಗ್ ಮಾಡ್ಬೋದು ಅಂತ. ಪ್ರತಿಯೊಬ್ರು ಕೆಲವರು ನಮ್ಗೆ ಆಗದೆ ಇರೋರು ನೆಗೆಟಿವ್ ಅನ್ಕೊಂಡಿರ್ತಾರೆ, ನಮ್ಗೆ ಆಗೋರು ಅದ್ಭುತವಾಗಿ ಅಂತ ಅನ್ಕೊಂಡಿರ್ತೀವಿ. ಕೆಲವರೆಲ್ಲ ಕನ್ಫ್ಯೂಷನ್ ಇರ್ತಾರೆ. ಬಟ್ ಎಲ್ಲದಕ್ಕೂ ಉತ್ತರ ಅಪ್ಪು ಸಿನಿಮಾ. ಆ ಓಪನಿಂಗ್ ಫೈಟ್ ನೋಡಿದ ತಕ್ಷಣನೇ ಅದು ಎಲ್ರಿಗೂ ಉತ್ತರ ಸಿಕ್ಬಿಡ್ತು. ಓ, ದೊಡ್ಡ ಸ್ಟಾರ್ ಒಬ್ಬ ಉಟ್ಕೊಂಡ್ಬಿಟ್ರು, ಇಂಡಸ್ಟ್ರಿಲಿ ರೂಲ್ ಮಾಡ್ತಾರೆ ಇಂಡಸ್ಟ್ರಿನ ಅಂತ. ನಿಜವಾಗ್ಲೂ ಖುಷಿ ಅಲ್ವಾ ಸರ್ ಅದು. ಅಣ್ಣವ್ರ ಮಗ ಅಂದರೆ ನಮ್ಮ ಊರಿನ ಭಾಗದವ್ರು ಬರೀ ನಮ್ಮ ಕಂಡ್ರೆ ಪ್ರೀತಿ ಅವ್ರಿಗೆ. ಅವ್ರು ಹೆಂಗಾದ್ರೂ ಮಾಡಿ ಗೆಲ್ಲೇಬೇಕು ಅಂತ ನಾವು ಸತತ ಪ್ರಯತ್ನನೂ ಮಾಡಿ ದೇವ್ರನ್ನೆಲ್ಲ ಕೇಳ್ಕೊತಿದ್ವಿ. ಯಾಕಂದ್ರೆ ಗೆಲ್ಲೇಬೇಕು ಅವರು. ಯಾಕಂದ್ರೆ ನಾವು ಅಣ್ಣವರ ಪರಮ ಫ್ಯಾನ್. ಅವ್ರ ಮಗ ಗೆಲ್ಲೇಬೇಕು ಅಂತ ನಮ್ಗೆ ಇನ್ನೂ ಆಸೆ ಇಲ್ಲ. ಅದ್ರಲ್ಲೂ ನಾನು ಆ ಸಿನಿಮಾ ಕೆಲಸ ಮಾಡ್ತಾ ಇದ್ದೀನಿ, ನನಗೆ ಇನ್ನೂ ಖುಷಿ ಅಲ್ವಾ. ನಾನು ಒಬ್ಬ ಕೆಲಸ ಮಾಡಿದ್ರು ಸಿನಿಮಾದಲ್ಲಿ ಒಬ್ಬ ಆಗಿದ್ರು ಕೂಡ ಆಡಿಯನ್ಸ್ ಪಾಯಿಂಟ್ ಆಫ್ ಇಂದ ನಾನು ಒಬ್ಬ ಆಡಿಯನ್ಸೇ ಆಗಿ ಅವ್ರನ್ನ ಚೆನ್ನಾಗಿ ಮಾಡಿಸ್ಬೇಕು, ಚೆನ್ನಾಗಿ ಬರಬೇಕು ಸಿನಿಮಾ ಅಂತ ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ. ಎಸ್ ಸರ್. ಪುರಿ ಜಗನ್ನಾಥ್ ಅವರು ಅಪ್ಪು ಸಿನಿಮಾ ಶೂಟಿಂಗ್ ಮೊದಲು ಅಪ್ಪು ಸರ್ ಬಗ್ಗೆ ಏನೆಲ್ಲ ಸ್ಟಡಿ ಮಾಡಿದ್ರು ಸರ್? ಸರ್ ಅವರು ಅಪ್ಪು ಸರ್ ನೋಡೇ ಇರಲಿಲ್ಲ. ಅಪ್ಪು ಪುನೀತ್ ರಾಜ್ಕುಮಾರ್ ಅಂತ ಗೊತ್ತು ಅವ್ರಿಗೆ, ಶಿವಣ್ಣ ಅವ್ರ ತಮ್ಮ ಅಂತ ಗೊತ್ತು. ಬಟ್ ಅವ್ರು ಏನು ಮಾಡ್ತಾರೆ ಏನು ಅಂತ ಗೊತ್ತಿಲ್ಲ. ಕತೆ ನೆರೇಟ್ ಮಾಡಿದ್ರು ನಾನು ಕರೆಕ್ಟ್ ಕತೆಗೆ ಮ್ಯಾಚ್ ಆಗ್ತಾರೆ ಅಂತ ಗೊತ್ತು. ಆಮೇಲೆ ಬರ್ತಾ ಅವ್ರ ಜೊತೆ ಇಂಟ್ರಾಕ್ಷನ್ ಮಾಡ್ಬೇಕಾದ್ರೆ ಅವರ ಮಾತಾಡೋ ಸ್ಟೈಲು, ಅವ್ರ ಬಾಡಿ ಲ್ಯಾಂಗ್ವೇಜು, ಒಬ್ಬ ಡೈರೆಕ್ಟರ್ ಆಗಿ ಅವ್ರ ಮನಸ್ಸಲ್ಲಿ ಒಂದು ಅನ್ಕೊಂಡಿರ್ತಾರೆ. ಆಮೇಲೆ ಎಲ್ಲ ಕತೆ ಬರೆದಿದ್ರು, ಡೈಲಾಗ್ ಬರ್ದಿರ್ಲಿಲ್ಲ. ಇನ್ನು ಕತೆ ಮಾತ್ರ ಲೈನ್ ಹೇಳಿದ್ರು. ಆಮೇಲೆ ಡೈಲಾಗು ಅವರು ಬರಿಬೇಕಾರೆ, ಡೈಲಾಗ್ ಎಕ್ಸ್ಪ್ಲೈನ್ ಮಾಡ್ಬೇಕಾರೆ ಅವ್ರ ಬಾಡಿ ಲ್ಯಾಂಗ್ವೇಜು, ಅವ್ರ ಸ್ಟೈಲು, ಅವ್ರ ಫೈಟ್ ಗೀಟ್ ಎಲ್ಲ ನೋಡಿ ಅದಕ್ಕೆ ತಕ್ಕಂಗೆ ಪ್ಲಾನ್ ಮಾಡೋದು. ಆ ಡಿಚ್ಚಿ ಫೈಟ್ ಇದೆಯಲ್ಲ, ಅವ್ರು ಪುನೀತ್ ಅವ್ರು ನೋಡ್ಬಿಟ್ಟೆ ಅದನ್ನ ಪ್ಲಾನ್ ಮಾಡಿದ್ದು. ಅಪ್ಪು ಸರ್ ನೋಡಿ. ಹೌದು. ಮುಂಚೆ ಅದು ಹೆಂಗ್ ಮಾಡ್ಬೇಕು ಏನು ಅಂತ ಐಡಿಯಾ ಇರಲಿಲ್ಲ. ಅಪ್ಪು ಸರ್ದು ಆ ಸ್ಪೀಡು, ಆಮೇಲೆ ಅವ್ರ ಸ್ಟೈಲು, ಅದನ್ನೆಲ್ಲ ನೋಡಿ ಅದನ್ನ ಪ್ಲಾನ್ ಮಾಡಿದ್ರು ಡಿಚ್ಚಿ ಫೈಟ್. ಸೂಪರ್. ಆ ಸಂದರ್ಭದಲ್ಲಿ ವರದಪ್ಪ ಅವರು ಕೂಡ ಇದ್ರು. ಯಾವ ರೀತಿ ಅಪ್ಪುಗೆ ಏನೆಲ್ಲ ಗೈಡ್ ಮಾಡ್ತಿದ್ರು ಅಂತ? ಏನು ಮಾಡಲ್ಲ ಅವರು. ಏನು ಕತೆ ಕೇಳ್ತಾರೆ, ಕತೆ ಕೇಳ್ಬಿಟ್ಟು ಬಿಟ್ಬಿಡ್ತಾರೆ. ಅದನ್ನ ನೋಡ್ಕೊಳಕ್ ಡೈರೆಕ್ಟರ್ ಇದಾರೆ ಅಂತ ಅವ್ರು ಏನು ಟಿಪ್ಸ್ ಕೊಡಲ್ಲ, ಏನು ಹೇಳಲ್ಲ. ಕತೆ ಕೇಳ್ತಾರೆ, ಕತೆ ಕೇಳಿ ಡೈಲಾಗ್ ರೀಡಿಂಗ್ ಕೇಳ್ತಾರೆ. ಆಮೇಲೆ ಏನೇನ್ ಬೇಕು ಎಲ್ಲ ರೆಡಿ ಆದ್ಮೇಲೆ ಅವರು ಡೈರೆಕ್ಟರ್ ಬಿಟ್ಬಿಡ್ತಾರೆ. ಅವರು ಒಬ್ಬ ಆರ್ಟಿಸ್ಟ್ನ ನೋಡ್ಕೊಳ್ಳೋದು ಡೈರೆಕ್ಟರ್ಗೆ ಸಂಬಂಧ, ನಮಗೆ ಸಂಬಂಧ ಇಲ್ಲ ಅಂತ ಅವ್ರು ಏನು ಹೇಳಲ್ಲ. ಅಪ್ಪು ಅವ್ರಿಗೆ ಕತೆ ಕೇಳೋದು, ಕತೆ ಚೆನ್ನಾಗಿದೆ ಕಂದ, ಚೆನ್ನಾಗಿದೆ, ಮಾಡು, ಒಳ್ಳೇದಾಗ್ಲಿ ಅಷ್ಟೇ ಹೇಳೋದು. ಹೀಗ್ ಮಾಡು, ಹಾಗ್ ಮಾಡು, ಹಂಗ್ ಮಾಡಿ ಏನು ಹೇಳೋದು. ಯಾಕಂದ್ರೆ ಅವ್ರಿಗೆ ಗೊತ್ತು, ಅವ್ರ ಮನೇಲೆ ಆ ಸಂಸ್ಕಾರ ಬೆಳೆಸ್ಬಿಟ್ಟಿದ್ದಾರೆ. ಒಬ್ಬ ನಿರ್ದೇಶಕನಿಗೆ ಹೇಗೆ ರೆಸ್ಪೆಕ್ಟ್ ಕೊಡ್ಬೇಕು, ಒಬ್ಬ ನಿರ್ಮಾಪಕನಿಗೆ ಹೇಗೆ ರೆಸ್ಪೆಕ್ಟ್ ಕೊಡ್ಬೇಕು, ಆಮೇಲೆ ನಾವು ಅವ್ರನ್ನ ಹೇಗೆ ಅವ್ರು ಹೇಳೋದನ್ನ ನಾವು ಹೇಗೆ ತಗೋಬೇಕು ಅನ್ನೋದೆಲ್ಲ ಮುಂಚೆನೆ ಬರ್ತು ಬಂದ್ಬಿಟ್ಟಿರುತ್ತೆ ಸರ್. ರಾಜ್ಕುಮಾರ್ ಅಷ್ಟೊಂದು ಸಿನಿಮಾ ಮಾಡಿದ್ದಾರೆ. ಆಮೇಲೆ ಅವ್ರಿಗೆ ಯಾವತ್ತೂ ತಲೆಗೆ ಹೋಗಿಲ್ಲ, ನಾನು ಡಾಕ್ಟರ್ ರಾಜ್ಕುಮಾರ್ ಮಗ, ನಮಗೆ ರಾಜ್ಕುಮಾರ್ ಅವರು ಅಂದ್ರೆ ದೇವ್ರಿದ್ದಂಗೆ. ಅವ್ರಿಗೆ ಅದೆಲ್ಲ ಇಲ್ಲ. ಒಬ್ಬ ತಂದೆ, ಒಬ್ಬ ಫಾದರ್, ಒಬ್ಬ ಅಣ್ಣ ಶಿವಣ್ಣ, ಆ ಥರ ಅಂದ್ರೆ ಅವ್ರಿಗೆ ಯಾವತ್ತೂ ನಾನು ಇಂಥವ್ರ ತಮ್ಮ ಈ ತಲೆಗೆ ಹೋಗಿಲ್ಲ. ನಾರ್ಮಲ್ ಆಗಿ ನಾವು ಹೇಗಿರ್ತೀವಿ ಆಗಿರ್ತೀವಿ.